ಒಂದು ಸೂಪರ್ 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 ಹಿಟ್ ಸಾಂಗ್. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋದು. ತುಂಬ ಚೆನ್ನಾಗಿತ್ತು ಈ ಸಾಂಗು. ಪ್ರೀತಿ ಬಗ್ಗೆ ಮಾತಾಡುತ್ತೆ ಈ ಸಾಂಗು. ಅನುರಾಗ ಏನಾಯಿತು, ಎಂಥ ಮಾತು, ಎಂಥ ತುಂಬ ಚೆನ್ನಾಗಿತ್ತು. ಒಂದು ಪ್ರೀತಿ ಪ್ರೀತಿ ಅಂದರೆ ಎಷ್ಟು ಮುಖ್ಯ ಅಂತ ಎಲ್ಲರ ಜೀವನದಲ್ಲಿ ಅದು ಬಂದಾಗ ಗೊತ್ತಾಗತ್ತೆ. ನಿಜವಲ್ಲೂ ಹೇಳ್ತಾ ಇದ್ದೀನಿ. ಕೆಲವರು ಏನಾದರೂ ಹೇಳಬೇಕು, ಮನಸ್ಸನ್ನ ಮಾತನ್ನು ಯಾರ ಹತ್ರ ಹೇಳ್ಕೊಳ್ಬೇಕು ಅಂತ ಕಾಯ್ತಾ ಇರ್ತಾರೆ. ಅವ್ರು ಯಾರ ಹತ್ರ ಹೇಳ್ಕೊಳ್ಬೇಕು, ಏನಾದ್ರು ಹೇಳಬೇಕು, ನನ್ನ ಹತ್ರ ನನ್ನ ಫ್ರೆಂಡು ಇರಲಿ, ಯಾರ ಹತ್ರ ಇರಲಿ, ಏನಾದ್ರು ಹೋಗಿ ಹೇಳಬೇಕು, ನನ್ನ ಮನಸ್ಸಿನ ಮಾತನ್ನು ಹಂಚ್ಕೊಳ್ಬೇಕು ಅಂತ ಕಾಯ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಯಾರು ಸಿಗ್ತಾ ಇರಲ್ಲ. ಯಾರ ಹತ್ರ ಹೋಗಿ ಹೇಳಿ, ಏನ್ ಮಾಡ್ಲಿ ಅಂತ ಅವ್ರಿಗೆ ಗೊತ್ತಾಗ್ತಿರಲ್ಲ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಮನಸ್ಸಿನ ಮಾತು, ನೀವು ಏನೇ ಇರ್ಬೋದು, ಏನೇ ಕೆಲಸ ಮಾಡ್ತೀರಿ, ಏನೇ ಆಗ್ಲಿ, ನಿಮ್ ಕಷ್ಟ, ನಿಮ್ ಸುಖ ಏನೇ ಇರ್ಲಿ, ಅದ್ರ ಬಗ್ಗೆ ಮಾತಾಡ್ಕೊಳಕ್ಕೆ ನೀವು ನಮ್ಗೆ ಕಾಲ್ ಮಾಡ್ಬೋದು. ಹಲೋ ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ. ಯಾರು ಯಾರು ಸರ್? ನಿಮ್ಮ ಹೆಸರು? ರವಿ ಅಂತ. ರವಿ ಅವರೇ, ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು. ನಿಮ್ಗೂ ಕೂಡ. ಥ್ಯಾಂಕ್ ಯು ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ರವಿ ಅವರೇ? ನಾವು ಮೈಸೂರಿಂದ. ಮೈಸೂರಿಂದ. ಸೂಪರ್. ಹೇಗಿದೆ ಮೈಸೂರು ಊರು? ಚೆನ್ನಾಗಿದೆ. ಚೆನ್ನಾಗಿದೆ. ಹೇಗಿದ್ ನಡೀತಾ ಇದೆ? ಏನ್ ಮಾಡ್ಕೊಂಡಿದ್ದೀರಾ? ಏನ್ ಮಾಡ್ಕೊಂಡಿದ್ದೀರಾ? ನಾವು ಕೆಲಸ. ಏನ್ ಕೆಲಸ ಮಾಡ್ತೀರಾ ರವಿ ಅವರೇ? ನಾವು ಇಲ್ಲಿ ಪ್ಲೈವುಡ್ ಅಂಗಡಿ ವರ್ಕ್ ಮಾಡೋದು. ಏನ್ ಅಂಗಡಿದಲ್ಲಿ? ಪ್ಲೈವುಡ್ ಅಂಗಡಿ. ಪ್ಲೈವುಡ್ ಅಂಗಡಿದಲ್ಲಿ. ಸೂಪರ್ ಸೂಪರ್. ತುಂಬಾ ಕಷ್ಟಪಡೋ ಕೆಲಸ ಅದು, ನೋಡಿದ್ದೀನಿ. ಸೊ ರವಿ ಅವರೇ, ನಿಮ್ಗೊಂದ್ ಮಾತು ಕೇಳಲಾ? ನಿಮ್ಗೆ ಯಾರಾದ್ರೂ ಗರ್ಲ್ ಫ್ರೆಂಡ್ ಇದ್ದಾಳಾ? ಇದ್ದಾರೆ ಸರ್. ಇದ್ದಾರಾ? ಏನ್ ಅವ್ರ ಹೆಸರು? ಹೌದು, ಅವ್ರ ಹೆಸರು ನಾಚಿಕೆ ಪಡ್ಕೊಂಡ್ಬೇಡಿ, ಹೇಳಿ. ಕಾವ್ಯ ಅಂತ. ಕಾವ್ಯ. ಸೊ ರವಿ ಕಾವ್ಯ, ತುಂಬಾ ಚೆನ್ನಾಗಿದೆ ಜೋಡಿ. ಏನ್ ಮಾಡ್ಕೊಂಡಿದ್ದಾರೆ ಕಾವ್ಯ ಅವರು? ಅವರು ಫಸ್ಟ್ ಇಯರ್. ಫಸ್ಟ್ ಇಯರ್. ಸೊ ಎಷ್ಟು ವರ್ಷದಿಂದ ನಿಮ್ ಪ್ರೀತಿ ನಡೀತದೆ? ಈಗ ಎಷ್ಟು ಒಂದು ವರ್ಷದಿಂದ. ಒಂದು ವರ್ಷದಿಂದ. ಸೊ ನಿಮ್ಮ ಹುಡುಗಿಗೆ, ನಿಮ್ಮ ಪ್ರೀತಿಸಿದ ಹುಡುಗಿಗೆ ಏನ್ ಕೊಟ್ರಿ ಈ ಹೊಸ ವರ್ಷ? ಗಿಫ್ಟ್ ಏನಾದ್ರು ಕೊಟ್ರಾ? ವರ್ಷ ಮೇಟೆ ಮಾಡಿಲ್ಲ. ಈ ವರ್ಷ ಏನಂದ್ರೆ? ಮೇಟೆ ಮಾಡಿಲ್ಲ ನಾವು. ಅವ್ರು ಅಯ್ಯೋ, ಯಾಕಪ್ಪ ಬೇಜಾರಾ ಮೀಟ್ ಮಾಡ್ಲಿಲ್ಲ ಅಂತ? ಏನಿಲ್ಲ, ಹಾ. ಎಲ್ಲ ಫ್ರೆಂಡ್ ಜೊತೆ ಹೊರಗಡೆ ಹೋಗಿದ್ದು, ಅದರಿಂದ ಕಾಲ್ ಮಾಡಿ ಹೇಳಿದ್ದು ಸಿಗಕ್ಕಾಗಲ್ಲ. ಹ್ಮ್. ಸೊ ಈ ರವಿ ಅವರೇ, ನೀವು ಪ್ರೀತಿದಲ್ಲಿ ಇದ್ದೀರಾ, ಪ್ರೀತಿ ಮಾಡ್ತಾ ಇದ್ದೀರಾ, ಕರೆಕ್ಟಾ? ನಿಮ್ಗೆ ಈ ಮೊಬೈಲು ತುಂಬಾ ಇಷ್ಟ ಅಲ್ವಾ? ಮೊಬೈಲ್ ಯಾಕಂದ್ರೆ ನಿಮ್ಮ ಕಾವ್ಯಗೆ ಯಾವಾಗಾದ್ರೂ ಫೋನ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಚಾಟ್ ಮಾಡ್ತಾ ಇರ್ಬೋದಲ್ವಾ? ಅವ್ರಾದ್ರೂ ಕಾಲ್ ಮಾಡ್ತಾ ಇರ್ತಾರೆ ನಿಮ್ಗೆ, ನಿಮ್ ಫೋನ್ಗೆ ಮಾಡ್ತಾರಲ್ಲ? ಎಷ್ಟು ಖುಷಿ ಆಗತ್ತಲ್ಲ ಅವ್ರು ಮಾತಾಡಿದಾಗ, ಫೋನ್ ಮಾಡಿದಾಗ. ಹೇಳಿ, ಏನಂತ ಹೇಳ್ತೀರಾ ನೀವು? ಕಾವ್ಯ ಅಂತ ಕರಿತೀರಾ, ಇಲ್ಲ ಏನಾದ್ರು ಪ್ರೀತಿಯಿಂದ ಏನಾದ್ರು ನಿಕ್ ನೇಮ್ ಏನಾದ್ರು ಕೊಟ್ಟಿದ್ದೀರಾ ಅವ್ರಿಗೆ? ಹೇಳಿ, ನಾಚಿಕೆ ಪಡ್ಕೊಬೇಡಿ. ಯಾಕೆ ನಾಚಿಕೆ ಪಡ್ಕೊಳ್ತಾ ಇದ್ದೀರಾ? ಹೇಳಿ, ಪರವಾಗಿಲ್ಲ. ಸ್ವಲ್ಪ ಜೋರಾಗಿ ಹೇಳ್ತೀರಾ ರವಿ ಸರ್? ಕೇಳಿಸಲ್ಲ ನಿಮ್ ವಾಯ್ಸು. ಕಾವ್ಯ. ಸೊ ಕಾವ್ಯ ಅವರು ಈಗ ನಿಮ್ ಶೋ, ನನ್ನ ಶೋ ನೋಡ್ತಾ ಇದಾರಾ? ಗೊತ್ತಿಲ್ವಾ? ಸರಿ, ಇನ್ ಕೇಸ್ ಕಾವ್ಯ ಅವರು ನನ್ನ ಶೋ ಮನಸ್ಸಿನ ಮಾತು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅಲ್ಲಿ, ನೀವು ಅವ್ರಿಗೆ ಏನಂತ ಹೇಳ್ತೀರಾ? ಹೇಳಿ, ಪರವಾಗಿಲ್ಲ. ಏನಾದ್ರು ಹೇಳಿ. ಏನಾದ್ರು ಹೇಳ್ಬೇಕಂತ ತುಂಬಾ ದಿವಸದಿಂದ ಕಾಯ್ಕೊಂಡಿದ್ದೀರಾ. ಕಾವ್ಯ, ನಿಂಗೆ ಇದೆ ಹೇಳ್ಬೇಕಂತ ಇದೆ, ಆದ್ರೆ ಯಾವತ್ತೂ ಚಾನ್ಸ್ ಸಿಗ್ಲಿಲ್ಲ. ಸೊ ನಿಮ್ಗೆ ಇವತ್ತು ನಾನು ಚಾನ್ಸ್ ಕೊಡ್ತಾ ಇದ್ದೀನಿ. ಹೇಳಿ. ಕೊಡಿ ಸರ್. ಸರ್ ನಮಸ್ಕಾರ ಸರ್. ಹೇಳಿ ಸರ್. ಸರ್ ನಿಮ್ಮ ಹೆಸರು? ಸರ್ ಶಿವಕುಮಾರ್ ಅಂತ. ಏನ್ ಸರ್? ಶಿವಕುಮಾರ್ ಅಂತ. ಶಿವಕುಮಾರ್ ಅವರೇ, ನಮಸ್ಕಾರ ಸರ್. ಹೇಳಿ ಸರ್. ಹೊಸ ವರ್ಷದ ಶುಭಾಶಯಗಳು ನಿಮ್ಗೆ. ಸರ್ ಸೇಮ್ ಟು ಯು ಸರ್. ಥ್ಯಾಂಕ್ ಯು ಸರ್. ಶಿವಕುಮಾರ್ ಅವರೇ, ಏನ್ ಮಾಡ್ಕೊಂಡಿದ್ದೀರಾ ತಾವು? ಸರ್ ನಾವು ಹೂ ವ್ಯಾಪಾರ ಮಾಡ್ತಾ ಇದ್ದೀವಿ ಸರ್. ವ್ಯಾಪಾರ ಮಾಡ್ತೀರಾ? ಬಿಸ್ನೆಸ್ ಮ್ಯಾನ್. ವೆರಿ ಗುಡ್, ವೆರಿ ಗುಡ್. ಹೇಗ್ ನಡೀತಾ ಇದೆ ಬಿಸ್ನೆಸ್ ಎಲ್ಲ? ಸುಮಾರು ಮಾಮೂಲಿ ನಡೀತಿದೆ. ನಡೆಯುತ್ತೆ ಸರ್. ಬಿಸ್ನೆಸ್ ಅಂದ್ರೆ ಸ್ವಲ್ಪ ಮೇಲೆ ಕೆಳಗೆ ಇದ್ದೇ ಇರೋದಲ್ವಾ? ಕಷ್ಟಪಡುತ್ತೆ. ಮನ್ಸು ಬರ್ದಿನ ಗೊತ್ತಿದೆ ಸರ್. ಹೌದೌದೌದು. ಶಿವಕುಮಾರ್ ಅವರೇ, ತಾವು ಮದ್ವೆ ಆಗಿ ಎಲ್ಲ ಇವಾಗ ಎಂಗೇಜ್ಮೆಂಟ್ ಆಗಿದೆ. ಲವ್ ಮ್ಯಾರೇಜ್. 6 ವರ್ಷದಿಂದ ಲವ್ ಮಾಡ್ತೀನಿ. ನಮ್ಮ ಬಾವರ ಅಣ್ಣ ಮಗಳೇ. ಓಹೋ ಹೋ ಹೋ, ಕಂಗ್ರಾಚುಲೇಷನ್ಸ್. ಸಿ ಬ್ಯಾಂಗ್ಳೂರ್ ಕಡೆಯಿಂದನೂ ನಿಮ್ಗೆ ಕಂಗ್ರಾಚುಲೇಷನ್ಸ್.
ವರ್ಷದಿಂದ ಲವ್ ಮಾಡ್ತಿದ್ವಿ, ಅವ್ರ ಮನೇಲೆ ಹೋಗ್ಸ್ಬಿಟ್ಟು 4 ತಿಂಗಳು ಆಯ್ತು ಸರ್. ಮೇ 1-2ಕ್ಕೆ ಮದುವೆ. ಓ, ನಮ್ ಕರಿಯಲ್ವೇನ್ರಿ ಮದ್ವೆಗೆ? ಸರ್ ಕರಿಬೇಕು ಸರ್, ಅದಕ್ಕೆ ಫೋನ್ ಮಾಡಿದ್ರೆ ನನ್ನ ತಮ್ಮ ಫೋನ್ ಮಾಡೋದಿದೆ, ಫೋನ್ ಮಾಡೋದು ಕರೆಕ್ಟ್ ಆಗಿ. ಡೆಫಿನೆಟ್ಲಿ ಬರ್ತೀನಿ. ನೀವು ಕರ್ದಿಲ್ಲ ಅಂದ್ರೂ ನನ್ನ ನಂಬರ್ ಈಗ ನನ್ನ ಹತ್ರ ಸಿಕ್ಕಿದೆ, ಹುಡ್ಕೊಂಡ್ ಬರ್ತೀನಿ ನಾನು ನಿಮ್ ಮದ್ವೆ ಅಟೆಂಡ್ ಮಾಡಕ್ಕೆ. ಸರ್ ಆಯ್ತು ಸರ್. ಸೊ ಶಿವಕುಮಾರ್ ಅವರೇ, ಹೇಳಿ ನಿಮ್ಮ ವುಡ್ ಬಿ ವೈಫ್ ಅವ್ರ ಹೆಸರೇನು? ಸರ್ ಚೈತ್ರ ಅಂತ. ಚೈತ್ರ. ಸೊ ಶಿವಕುಮಾರ್ ವೆಡ್ಸ್ ಚೈತ್ರ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಯಾವಾಗ 6 ವರ್ಷದಿಂದ ನೀವು ಒಬ್ರನ್ನ ಪ್ರೀತಿಸ್ತಾ ಇದ್ದೀರಾ ಅಂತ ಹೇಳಿದ್ರಿ? 6 ವರ್ಷದಿಂದ ಲವ್ ಮಾಡ್ತಿದ್ದೆ. ಓಕೆ. ಅವ್ರ ಮಾತ್ರ ಇವಾಗ 3 ವರ್ಷದಲ್ಲಿ ನಾವು ಪ್ರಪೋಸ್ ಮಾಡಿದಾಗ ನಮ್ಮ ಭಾವ ನಮ್ಮ ಅಕ್ಕ ಇಬ್ರು ಒಪ್ಕೊಂಡ್ರೆ ಮದುವೆ ಆಯ್ತೀನಿ ಅಂದಿದ್ರು. ನಾನೇ ಸುಮ್ನೆ ಇದ್ಬಿಟ್ಟೆ. ಅವರೇ ಮೆಸೇಜ್ ಮಾಡಕ್ ಶುರು ಮಾಡಕಂದ್ರೆ ಅವ್ರ ಮನೇಲಿ ಒಪ್ಕೊಬಿಟ್ಟು ಎಂಗೇಜ್ಮೆಂಟ್ ಮಾಡ್ಕೊಟ್ಟಿದ್ರು. 4 ತಿಂಗಳು ಆಯ್ತು ಎಂಗೇಜ್ಮೆಂಟ್ ಆಗಿ, ಇವಾಗ 4 ತಿಂಗಳು ಮದುವೆ ಆಯ್ತು. 4 ತಿಂಗಳು. ಓಕೆ. ಸೊ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಕುಮಾರ್ ಅವರೇ ನಿಮ್ಮ ಹತ್ರ ಮಾತಾಡಕ್ಕೆ. ಯಾಕಂದ್ರೆ ನೀವು 6 ವರ್ಷದಿಂದ ಪಾಪ ಎಷ್ಟು ಕಷ್ಟಪಟ್ಟಿದ್ದೀರಾ ಚೈತ್ರ ಅವ್ರನ್ನ ಪಟಾಯಿಸ್ಕೊಳಕ್ಕೆ ಅಂತ. ಆತರ ಅಲ್ಲ ಸರ್, ಕೈ ಹಣ್ಣು ಸಿಗುತ್ತೆ ಅಂದ್ರೆ ಕೈ ಹಾಕ್ತಿವಿ ಅಷ್ಟೇ. ಸಿಗಲ್ಲ ಮೇಲೆ ಸುಮ್ನೆ ಯಾವ ಹುಡುಗಿಗೂ ಬಲವಂತ ಮಾಡಕ್ ಹೋಗಲ್ಲ. ಸೊ ಮನೇಲಿ ಸ್ವಲ್ಪ ಏನಾದ್ರು ಕಷ್ಟ ಆಯ್ತಾ ಒಪ್ಸಕ್ಕೆ ದೊಡ್ಡವ್ರಿಗೆ? ಇಲ್ಲ, ನಮ್ಮಲ್ಲಿ ಹಂಗೇನಿಲ್ಲ, ನಮ್ಮ ಇಷ್ಟ ಬಂದಂಗೆ ಮಾಡ್ತಾರೆ. ಅವ್ರ ಮನೇಲಿ ಸ್ವಲ್ಪ ಕಷ್ಟ ಆಯ್ತು. ಓಕೆ. ಮಾತಾಡ್ಸಕ್ ಹೋಗ್ಬಿಟ್ಟು ಮನೇಲಿ ಜಗಳ ಮಾಡ್ಕೊಬಿಟ್ಟು ನಮ್ಮ ಮಾತಾಡ್ಸಲೇ ಇದ್ದಿಲ್ಲ ಅವ್ರ ಮನೇಲಿ. ಅವ್ರ ಮನೇಲಿ ಆಮೇಲೆ ಗಂಡು ನೋಡಕ್ ಶುರು ಮಾಡ್ಕೊಂಡ್ರು. ಓಕೆ. ಅವ್ರ ನಮ್ಮ ಹುಡುಗಿ ಹುಷಾರಿಲ್ಲದೆ ಮನೆ ಕತ್ತಿದ್ರು, ಊಟ ಮಾಡದೆ ಉಪ್ಕೊಡ್ತಾ ಇದ್ರು. ಅವ್ರ ಮನೆ ಪಕ್ಕದಲ್ಲಿ ಗೊತ್ತಿರ್ತಲ್ಲ. ಹಲೋ. ಓಕೆ ಸರ್, ಹೇಳಿ ಸರ್, ಕೇಳಿಸ್ತದೆ, ಹೇಳಿ. ಅಕ್ಕ ಪಕ್ಕದಲ್ಲಿ ಗೊತ್ತಿರ್ತದಲ್ಲ ನಾವ್ ಮಾಡ್ತಾ ಇದೀವಿ ಅಂತ. ಆಮೇಲೆ ಅವ್ರ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ನನ್ ಕರ್ಸ್ಕೊಂಡ್ರು. ಓಕೆ 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 ಸರ್, ಹೇಳಿ. ಹಲೋ. ಹಾ ಹೇಳಿ ಸರ್, ಕೇಳಿಸ್ತದೆ, ಹೇಳಿ ಸರ್. ಆಮೇಲೆ ಅವರೇ ಕರ್ಸ್ಬಿಟ್ಟು ಮಾತಾಡಿದ್ರು ನನ್ನ. ಏನ್ ಮಾಡ್ತೀಯಪ್ಪ ಅಂತ. ಮೊದ್ಲು ನಾನೇನೋ ಓಡೋಗಿ ಹಿಂಗಿಲ್ಲ, ಅದಕ್ಕೆ ಮಾತಾಡ್ತಾ ಇರೋದು, ಮಾತುಕತೆ ಮಾಡ್ಬಿಟ್ಟೆ ಅಂದೆ. ಆಯ್ತು ಕಣಪ್ಪ, ನಿಮ್ಮ ಅಪ್ಪ ಅಮ್ಮನ್ ಕಳ್ಸೋದ್ರೆ ನಮ್ಮ ಅಪ್ಪ ಅಮ್ಮನ್ ಕಳಿಸ್ದೆ. ಓಕೆ. ಸೊ ಶಿವಕುಮಾರ್ ಅವರೇ, ಚೈತ್ರ ಅವರು ಈಗ ನನ್ನ ಶೋ ಮನಸ್ಸಿನ ಮಾತು ನೋಡ್ತಾ ಇದಾರೆ. ಸೊ ಅವ್ರಿಗೋಸ್ಕರ ಏನಾದ್ರು ಮೆಸೇಜ್ ಕೊಡ್ತೀರಾ? ನೋಡ್ತಾ ಇದಾರಾ? ಅವ್ರಿಗೋಸ್ಕರ ಒಂದ್ ಮೆಸೇಜ್ ಕೊಡಿ ಏನಾದ್ರು. ಇಲ್ಲ ಒಂದು ಹಾಡು ಹಾಡ್ಬಿಡ್ತೀರಾ ಅವ್ರಿಗೋಸ್ಕರ? ಒಂದು ಹಾಡು. ಸರ್ ನಮ್ಗೆ ಹಾಡು ಹೇಳಕ್ ಬರೀ ಸರಿಯಾಗಿ. ಇಲ್ಲ ಹೋಗ್ಲಿ, ಒಂದ್ ಮೆಸೇಜ್ ಏನಾದ್ರು ಹೇಳ್ಬೇಕಂತ ಇದ್ರೆ. ಸರ್ ಏನಾದ್ರು ಮೆಸೇಜ್ ಕೊಡ್ಬೇಕಾ ಚೈತ್ರ ಅವ್ರಿಗೆ? ಸರ್ ಮೆಸೇಜ್ ಮಾಡ್ಬಿಡಿ ಸರ್. ಮೆಸೇಜ್ ಮಾಡ್ತೀನಿ, ನೀವೇನಾದ್ರು ಮೆಸೇಜ್ ಹೇಳಿ. ಮೆಸೇಜ್ ಮಾಡ್ಬಿಡಿ. ಹಾ, ವಿಶ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಡಿ. ಓಕೆ. ಮತ್ತೆ ನಾನ್ ಯಾಕೆ ಹೇಳೋದು, ನೀವೇ ಹೇಳಿ. ನಂಬರ್ ಬೇಕಾದ್ರೆ ಕೊಡ್ತೀವಿ, ಬೇಕಾದ್ರೆ ನೀವೇ ಫೋನ್ ಮಾಡಿ ಮಾತಾಡಿ. ಇಲ್ಲ ಇಲ್ಲ ಇಲ್ಲ, ನೀವ್ ಹೇಳ್ಬೇಕು, ನೀವ್ ಹೇಳಿದ್ರೆ ಚಂದ. ವಿಶ್ ಹ್ಯಾಪಿ ನ್ಯೂ ಇಯರ್ ಚೈತ್ರ ಅಂತ ಹೇಳಿ ಸರ್. ಖುಷಿ ನೋಡಿ ನಮ್ಮ ಶಿವಕುಮಾರ್ ಅವ್ರಿಗೆ. ಶಿವಕುಮಾರ್ ಅವರೇ, ಕರೆ ಮಾಡಿದ್ಕೆ ತುಂಬಾ ಧನ್ಯವಾದಗಳು ಶಿವಕುಮಾರ್ ಅವರೇ. ಥ್ಯಾಂಕ್ ಯು ಸರ್. ಮೈಸೂರಿಂದ ಶಿವಕುಮಾರ್ ಅವರು ಫೋನ್ ಮಾಡಿದ್ರು ನನ್ನ ಜೊತೆ ಮಾತಾಡಕ್ಕೆ. ಹಂಗೆ ಒಂದು ಹಾಡು ಹಾಕ್ಬಿಡಿ ಸರ್. ಡೆಫಿನೆಟ್ಲಿ ಆಗ್ತೀನಿ ಶಿವಕುಮಾರ್ ಅವರೇ, ಸ್ವಲ್ಪ ಹೊತ್ತರಲ್ಲೇ ಬರುತ್ತೆ. ಥ್ಯಾಂಕ್ ಯು. ಹಾ, ಯಾರು ಸರ್? ಕೊಡಿ. ಹಲೋ. ಹಾ ಸರ್, ನಮಸ್ಕಾರ. ಯಾರು? ಸರ್ ನಾನು ರವಿ. ರವಿ ಅವರೇ, ನೀವು ಥ್ಯಾಂಕ್ ಯು ಕಾಲ್ ಮಾಡಿದ್ಕೆ. ನಿಮ್ಗೋಸ್ಕರ ಒಂದು ಸಾಂಗ್ ಬರುತ್ತೆ. ಓಕೆ. ಹಂಗೆ ನಮ್ಮ ದರ್ಶನ್ ಅವ್ರಿಗೆ. ಓಕೆ, ಹೃದಯ ಹಾಡು ಸಿನಿಮಾದಿಂದ ಬರುತ್ತೆ ಸಾಂಗ್ ಈಗ. ಓಕೆನಾ? ಸರಿ ಸರ್, ನಮ್ಮ ದರ್ಶನ್ ಅವ್ರಿಗೆ ಡೆಫಿನೆಟ್ಲಿ ಹೇಳ್ತೀನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಡೆ ಅವ್ರಿಗೆ ವಿಶ್ ಮಾಡ್ತೀನಿ. ಡೆಫಿನೆಟ್ಲಿ. ಥ್ಯಾಂಕ್ ಯು. ಸೊ ಮೈಸೂರಿಂದ ಕರೆ ಮಾಡಿದ್ರು ಶಿವಕುಮಾರ್ ಮತ್ತೆ ರವಿ, ಇಬ್ರು ಫ್ರೆಂಡ್ಸು. ಇಷ್ಟರಲ್ಲೇ ಈಗ ಒಂದು ತುಂಬಾನೇ ನನ್ನ ಫೇವ್ರೆಟ್ ಸಾಂಗ್ ಅಂತ ಹೇಳ್ಬೋದು. ರೆಬಲ್ ಸ್ಟಾರ್ ಅಂಬರೀಶ್ ಅವ್ರದ್ದೊಂದು ಸಾಂಗ್ ಬರ್ತದೆ. ಯಾವ್ದಂತ ನಾನು ಹೇಳಲ್ಲ, ನೀವು ನೋಡ್ಕೊಂಡು ಬನ್ನಿ. ಆದ್ರೆ ಅದಕ್ಕಿಂತ ಮುಂಚೆ ನೀವು ಏನಾದ್ರು ನಮ್ಮ ಶೋಗೆ ಕಾಲ್ ಮಾಡಿ ಹೇಳಬೇಕು, ನಿಮ್ಮ ಮನಸ್ಸಿನ ಮಾತನ್ನು ಹಂಚ್ಕೊಳ್ಬೇಕಂದ್ರೆ ನಮ್ಗೆ ಕಾಲ್ ಮಾಡಿ. ನನ್ನ ನಂಬರು, ಅಥವಾ ನನ್ನ ನಂಬರ್ ಫಸ್ಟ್ ಬರ್ಕೊಳ್ಳಿ. 9731115659. ಓಕೆ, ಮತ್ತೊಮ್ಮೆ ಹೇಳ್ತೀನಿ. 9739915659. ನೀವು ಮೆಸೇಜ್ ಬುಕ್ ಕೂಡ ಮಾಡ್ಬೋದು, SMS ಆದ್ರೂ ಮಾಡಿ ಸಾಕು. ಜಸ್ಟ್ ಒಂದು SMS, ನಾನೇ ನಿಮ್ಗೆ ಕಾಲ್ ಮಾಡ್ತೀನಿ. ಓಕೆ. ಮುಂದೆ ಏನಾದ್ರು ಸಜೆಷನ್ ಇರಲಿ, ಶೋ ಚೆನ್ನಾಗಿ ಬರಬೇಕು, ಶೋ ಚೆನ್ನಾಗಿ ಬರ್ತಾ ಇಲ್ಲ, ಫೀಡ್ಬ್ಯಾಕ್ಸ್, ಹೇಗ್ ಚೇಂಜಸ್ ತರಬೇಕು, ಏನ್ ತರಬಾರ್ದು, ಅದು ನೀವು ಹೇಳಿ. ಆ ಥರನೇ ಮಾಡೋಣ. ಓಕೆನಾ? ನಿಮ್ಮ ಮೆಸೇಜಸ್, ನಿಮ್ಮ ಕಾಲ್ ನಾವು ವೇಟ್ ಮಾಡ್ತಾ ಇದ್ದೀವಿ. ಆದ್ರೆ ಮುಂದೆ ರೆಬಲ್ ಸ್ಟಾರ್ ಅಂಬರೀಶ್ ಅವ್ರದ್ದು ಈ ಸಾಂಗ್ ಬರುತ್ತೆ ಸ್ವಲ್ಪ ಹೊತ್ತರಲ್ಲಿ.